ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಗೆ ನನ್ನ ಒಂದು ಬಿಗ್ ಸಲ್ಯೂಟ್. ಇಲ್ಲಿ ತೋರಿಸಿರುವ ಸ್ಯಾಡಿಸ್ಟಿಕ್ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಇದ್ದರು. ಫ್ರಮ್ DG ಟು PC ಇಂಥ ಸ್ಯಾಡಿಸ್ಟ್ಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ವ್ಯವಸ್ಥೆ ಹಾಗೇ ಇದೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬಟ್ ಇದರಲ್ಲಿ ಕೊನೆಯಲ್ಲಿ ಒಂದು ಹೇಳೋ ಪ್ರಕಾರ, ಸ್ಕೂಲ್ನಲ್ಲಿ ಕೆಟ್ಟ ಮೇಷ್ಟ್ರು ಇದ್ದರು, ಪ್ರೈವೇಟ್ ಸ್ಕೂಲ್ ಇದು ಗೌರ್ಮೆಂಟ್ ಸ್ಕೂಲ್ ಇದ್ದರು, ಒಳ್ಳೆಯ ಸ್ಕೂಲ್ಗೆ ಹೋಗ್ಬೋದು, ಆಸ್ಪತ್ರೆ ಪ್ರೈವೇಟ್ಸು ಹೋಗ್ಬೋದು. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟರ್ನೇಟ್ ಇಲ್ಲ. ಸೊ ನನ್ನ ಪ್ರಕಾರ ಪೊಲೀಸ್ ಇಲಾಖೆಗೆ ಸೇರೋರು ಹಣ ಮಾಡಬೇಕು ಅಂತ ಸೇರಲೇಬಾರ್ದು. ಹಣ ಮಾಡಬೇಕಾದ್ರೆ ನೋಡಿ, ಸಿನಿಮಾ ಮಾಡಿ ಹಣ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ 24/7 ಕೆಲಸ ಮಾಡೋರು, ಮತ್ತು ಕೈ ಮತ್ತು ಬಾಯಿ ಹೃದಯ ಶುದ್ಧವಾಗಿಟ್ಕೊಂಡಿರೋದು, ಮತ್ತು ಕಿವಿ ಅದನ್ನು ಶುದ್ಧವಾಗಿಟ್ಕೊಂಡಿರೋರು ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಿದ್ದಾರೆ. ದಿವಸ ಈ ಒಂದು ಚಿತ್ರನ ನಿರ್ದೇಶಕ ಆಗಿ ಮಾಡಿದ್ದಾರೆ. ಹಾಗೆ ಇವತ್ತಿನ ದಿವಸ ಈ ಚಿತ್ರವನ್ನು ನಮ್ಮೆಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೆಲ್ಲರೂ ಬಂದು ಇದನ್ನು ವೀಕ್ಷಣೆ ಮಾಡಿದ್ವಿ. ಭಾಳ ಸಸ್ಪೆನ್ಸಿಟಿವ್ ಆಗಿ, ಭಾಳ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇವತ್ತಿನ ದಿವಸ ನಡೆಯುವಂಥ ಪೊಲೀಸ್ ಸ್ಟೇಷನಲ್ಲಿ ಯಾವ ರೀತಿ ಸನ್ನಿವೇಶ ನಡೀತಿದೆ, ನಾಗರಿಕರಿಗೆ ಅದರ ಬಗ್ಗೆ ಈ ಚಿತ್ರದಲ್ಲಿ ಒಳ್ಳೆ ಮೆಸೇಜ್ನ ಲಾಸ್ಟಲ್ಲಿ ನೀಡಿದ್ದಾರೆ. ಬಟ್ ತುಂಬ ಖುಷಿ ಇದೆ. ಯಾವಾಗಲೂ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದಾಗ ಪ್ರತಿ ಕ್ಷಣ ನಾವು ಕಾಯ್ತೀವಿ, ವಾಟ್ ನೆಕ್ಸ್ಟ್ ಅಂತ ಒಂದು ವಿಚಾರ ಕೊನೆ ಮಿನಿಟ್ ತನಕನೂ ತೊಗೊಂಡು ಹೋಗಿದೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಖುಷಿ ಪಡ್ತೀನಿ. ಲಾಸ್ಟ್ ಮಿನಿಟ್ ತನಕ ಏನಾಯಿತು ಅಂತ ಸೀಟು ತುದಿನಲ್ಲಿ ಕೂತು ನೋಡುವಂಥ ಎಷ್ಟೋ ಸನ್ನಿವೇಶಗಳಿದೆ. ಸೊ ಹಾಗಾಗಿ ಅಮೇಝಿಂಗಾಗಿ ಮೂಡಿಬಂದಿದೆ ಸಿನಿಮಾ. ಆ್ಯಂಡ್ ಪ್ರತಿಯೊಬ್ಬ ನಟ, ಅದು ಯಾರೇ ಆಗಿರಬಹುದು, ಆಮೇಲೆ ಎಲ್ಲೂ ಬೋರ್ ಅನಿಸಲ್ಲ. ನಮಗೆ ಇನ್ನೇನೋ ಕಂಟೆಂಟ್ ಬೇಕಿತ್ತು, ಮತ್ತೊಂದಿಷ್ಟು ವಿಚಾರ ಬೇಕಿತ್ತು ಅಂತ ಎಲ್ಲೂ ಅನಿಸಲ್ಲ. ಆ ಥರ ಅದ್ಭುತವಾಗಿ ಮೂಡಿಬಂದಿರುವಂಥ ಒಂದು ಸಿನಿಮಾ. ಶೇಷ 2016 ಇದೇ ಮಾರ್ಚ್ 6ನೇ ತಾರೀಕು ಕನ್ನಡ ಹಾಗೂ ಮಲಯಾಳಂ ಭಾಷೆಯಲ್ಲಿ ಕರ್ನಾಟಕ ಹಾಗೂ ಕೇರಳಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಪೊಲೀಸ್ ಕ್ರೈಮ್ ಥ್ರಿಲ್ಲರ್ ಜಾನರ್ ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈಗಾಗಲೇ ಹಲವಾರು ಗಣ್ಯ ವ್ಯಕ್ತಿಗಳು ಮಾತಾಡಿದಾಗೆ ನಮ್ಮ ಕನ್ನಡದ ಜನತೆಗೆ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅನುಭವವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಹಾಗೂ ಮಲಯಾಳಂ ಎರಡೂ ಭಾಷೆಯಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಮಲಯಾಳಂ ಭಾಷೆಗೆ ಕತೆ ಆ್ಯಪ್ಟ್ ಆಗುತ್ತೆ. ಈಗಾಗಲೇ ನೋಡಿರತಕ್ಕಂಥವ್ರು ಕೂಡ ಹೇಳಿದ್ದಾರೆ. ಆದರೆ ಅದೇ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಏನಿದೆ ಅದನ್ನು ನಮ್ಮ ಕನ್ನಡದ ಜನತೆಗೆ ವಿಶೇಷವಾಗಿ ಕೊಡಬೇಕು ಅಂತ ಹೇಳಿ ಮಲಯಾಳಮಲ್ಲಿ ಮಾಡೋಕ್ಕೆ ಹೊರಟಾಗ ಕನ್ನಡದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಕಥೆಯನ್ನು ಎರಡೂ ಭಾಷೆಯಲ್ಲಿ, ದ್ವಿಭಾಷೆಯಲ್ಲಿ ಬೈಲಿಂಗ್ವಲ್ ಆಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಇವತ್ತು ಈ ಚಿತ್ರವನ್ನು ನೋಡಲಿಕ್ಕೆ ಬಂದಿದ್ದೆ. ತುಂಬ ಖುಷಿಯಾದಂತಹ ಒಂದು ಸಂಗತಿ. ಇದನ್ನು ನನ್ನ ಅಚ್ಚುಮೆಚ್ಚಿನ ಸ್ನೇಹಿತ ಉಮೇಶ್ ತೆಗೆದಿದ್ದಾನೆ. ಭಾಳ ಖುಷಿಯಾಯಿತು. ಇದು ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಪ್ಯಾಕೇಜ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಷ್ಟು ಚೆನ್ನಾಗಿರೋ ಮೂವಿನ ನನ್ನ ಸ್ನೇಹಿತ ತೆಗೆದೇನೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಂತಂದರೆ, ಒಂದು ರಾತ್ರಿ ಎಷ್ಟು ಜನಗಳ ಜೀವನನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಒಬ್ಬನ ಸ್ವಾರ್ಥ ಇನ್ನೊಬ್ಬರ ಜೀವನನ ಎಷ್ಟು ಹಾಳು ಮಾಡುತ್ತೆ, ಹಾಗೆ ಇಂಡೈರೆಕ್ಟ್ಲಿ ಸ್ಲೋಲಿ ಅವನ ಜೀವನನ ಕೂಡ ಹೇಗೆ ಹಾಳು ಮಾಡುತ್ತೆ ಅನ್ನೋದನ್ನು ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ ನಿರ್ದೇಶಕರು. ಇದರಲ್ಲಿ ಸ್ಪಷ್ಟವಾಗಿ ಏನು ಕಾಣಿಸುತ್ತೆ ಅಂದರೆ ಒಂದು ಪರಿಪೂರ್ಣತೆ, ಅಂದರೆ ಸ್ಕ್ರಿಪ್ಟಲ್ಲಾರೋ ಆಗಲಿ, ಡೈಲಾಗ್ಸಲ್ಲಾರೋ ಆಗಲಿ, ಕ್ಯಾರೆಕ್ಟರೈಸೇಷನ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಇವತ್ತಿನ AI ಇಲ್ಲ ನಾವು ಗ್ರಾಫಿಕ್ಸ್ ಏನು ಹೇಳ್ತೀವಿ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಆ್ಯಂಡ್ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂತ ಅಂದರೆ ಒಬ್ಬರು ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಹೇಗೆ ತೋರಿಸ್ಬೇಕು ಆಡಿಯನ್ಸ್ಗೆ. ವೆರಿ ಬ್ಯೂಟಿಫುಲಿ ನರೇಟೆಡ್. ಆ್ಯಂಡ್ ಇವತ್ತು ಇಂಪಾರ್ಟೆಂಟ್ ಏನಂತ ಅಂದರೆ, ಒಂದು ಫಿಲ್ಮ್ ದೊಡ್ಡದಾಗಬೇಕು ಅಂತ ಅಂದರೆ ಅದೇನು ದೊಡ್ಡ ಫಿಲ್ಮ್ ಆಗಬೇಕಾಗಿಲ್ಲ, ಅದನ್ನು ದೊಡ್ಡದು ಮಾಡೋದು ವೀಕ್ಷಕರು. ಅದನ್ನು ನಾವು ಮೆಸೇಜ್ ಹೇಗೆ ಕೊಡ್ತೀವಿ ಅಂದರೆ ವರ್ಡ್ ಆಫ್ ಮೌತ್. ನಾನು ಹೇಳ್ತೀನಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲ, ಅದಿವತ್ತು ಕನ್ನಡ ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಇದೆ. ಯಾಕೆಂದರೆ ನಾನು ಚಿಕ್ಕವ್ರನ್ನ ನೋಡ್ತಾ ಬಂದಿದ್ದೀನಿ, ಇಂಡಸ್ಟ್ರಿನ ತುಂಬ ಹೇರು ಇದೆ. ಸೊ ಅದಕ್ಕೆ ನಾವು ಹೇಗೆ ಇದನ್ನು ಸಪೋರ್ಟ್ ಮಾಡೋದು, ನಾವೆಲ್ಲ ಮಾತಾಡ್ತೀವಿ, ಬಟ್ ವೆರಿ ಇಂಪಾರ್ಟೆಂಟ್ ನಾವು ಸುತ್ತಮುತ್ತ ಹೇಳಬೇಕು ಒಂದು ಫಿಲ್ಮ್ ಚೆನ್ನಾಗಿದ್ರೆ ಅಂತ. ಆ ಒಂದು ದೃಷ್ಟಿಕೋನದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದು. ಬಿಕಾಸ್ ನನಗೂ ತುಂಬ ಒಂದು ಕುತೂಹಲ ಇತ್ತು.